ನಿಜಕ್ಕೂ ಸರ್ಕಾರಕ್ಕೆ ಇದು ಯಾಕೆ ಈಗ ಸರ್ಕಾರ ಯಾಕೆ ರಿಯಲ್ ಎಸ್ಟೇಟ್ ಮಾಡಬೇಕು? ನಾನು ಒಂದು ಪ್ರಶ್ನೆ ಕೇಳ್ತೀನಿ. ನೀವು ರೇರ್ ಆಕ್ಟ್ ಯಾಕೆ ತಂದ್ರಿ? ಈಗ ರೇರ್ ಆಕ್ಟ್ ತಂದಿದ್ದು ರಿಯಲ್ ಎಸ್ಟೇಟ್ನ ನಿಯಂತ್ರಣ ಮಾಡಬೇಕು ಅಂತ ನೀವೇ ಒಂದು ರೇರ್ ಆಕ್ಟ್ 2016 ತಂದ್ಬಿಟ್ಟು ಈಗ ತಾವೇ ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಮುಂದಾದ್ರೆ ತಾವೇ ಅನುಮತಿ ಕೊಡ್ತಿರ್ತಕ್ಕಂಥ ಈ ಗೃಹ ಸೊಸೈಟಿಗಳು ಎಲ್ಲಿ ಹೋಗ್ಬೇಕು, ಗೃಹ ನಿರ್ಮಾಣ ಸಹಕಾರಿ ಸಂಘಗಳು ಏನ್ ಮಾಡಬೇಕು, ಪ್ರೈವೇಟ್ ಡೆವಲಪರ್ಸ್ ಮತ್ತೆ ಬಿಲ್ಡರ್ಸ್ ಏನ್ ಮಾಡಬೇಕು, ಹೋಗ್ಲಿ ನಿಮ್ಗೆ ಯಾರೋ ಲಾಭಕ್ಕೋಸ್ಕರ ಈಗ ತಾವೇನು ಪ್ರಸಕ್ತವಾಗಿ ಪ್ರಾಥಮಿಕ ಹಂತದಲ್ಲಿ 517 ಎಕರೆಯನ್ನ ತಾವು ವಶಪಡಿಸ್ಕೊಂಡಿದ್ದೀರಿ. ಇವತ್ತು 517 ಎಕರೆಯಲ್ಲಿ ಆಸ್ ಪರ್ BDA ನಾಮ್ಸ್ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಟೌನ್ ಕಂಟ್ರಿ ಪ್ಲಾನಿಂಗ್ ಪ್ರಕಾರ 53%, 52% ಕೊಡ್ತೀವಿ. ಈಗ 517 ಎಕರೆಯಲ್ಲಿ 50% ಅಂತ ಹೇಳಿದ್ರೆ ಒಂದು 200-275 ಎಕರೆ ಬರುತ್ತೆ. ಈಗ ಅವರೇ ಹೇಳ್ತಿದ್ದಾರೆ 30-40 ಸೈಟು ಎಕರೆಗೆ 20 ಬರುತ್ತೆ, 19-20 ಬರುತ್ತೆ. ಈಗ ಅಲ್ಲಿ 250 ಎಕರೆ 20 ಸೈಟ್ ಅಂದ್ರೆ 4,500 ಸೈಟ್ ಆಯ್ತು, 4,500ದಿಂದ 5,000 ಸೈಟ್ ಆಯ್ತು. ಈಗ ನಾನು ಮಾಧ್ಯಮದ ಮುಖಾಂತರ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಆಲ್ರೆಡಿ ಏನು ಇದೇ BDA ಅವರು ಅತಿ ದೊಡ್ಡ ಪ್ರಮಾಣದ ಒಂದು ಟೌನ್ಶಿಪ್ ಮಾಡ್ತಿದ್ದಾರೆ. ಅದರಲ್ಲಿ ನಾಡಪ್ರಭು ಕೆಂಪೇಗೌಡ ಬಡಾವಣೆ 3,300 ಎಕರೆ, ಶಿವರಾಮ್ ಕಾರಂತ್ ಬಡಾವಣೆ 3,500 ಎಕರೆ, ವಿಶ್ವೇಶ್ವರಯ್ಯ ಬಡಾವಣೆ 2,450 ಎಕರೆ, ಅರ್ಕಾವತಿ ಬಡಾವಣೆ 4,000 ಎಕರೆ. ಒಂದು ಸರ್ವೆ ಮಾಡಿಸ್ಬಿಡಿ. ಈ 4 ಬಡಾವಣೆಗಳಲ್ಲಿ ಎಷ್ಟು ಜನ ವಾಸ ಮಾಡ್ತಿದ್ದಾರೆ, ಎಷ್ಟು ಅಮ್ಯುನಿಟೀಸ್ನ ನೀವು ಫುಲ್ಫಿಲ್ ಮಾಡಿದ್ದೀರಿ? ಸರಿಯಾದ ರೀತಿಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಅಲ್ಲಿ ಮನೆ ಕಟ್ಕೊಂಡು ಮೂಲಭೂತವಾಗಿ ಬದುಕುವಂತ ವ್ಯವಸ್ಥೆಯನ್ನ ಇವತ್ತು ಸರ್ಕಾರಿ ಸ್ವಾಮ್ಯದ BDA ಇವತ್ತೇನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ 4 ಲೇಔಟ್ಗಳಲ್ಲೂ ಸೂಕ್ತವಾದಂಥ ಉತ್ತಮವಾದಂಥ ನಾಗರಿಕ ಸೌಲಭ್ಯ ಇಲ್ಲ ಅಂತೇಳಿ ಪ್ರತಿದಿನ ಕಂಪ್ಲೇಂಟ್ ಬರ್ತಿರ್ತಕ್ಕಂಥ ವಿಚಾರವನ್ನ ನೀವು ಬದಿಗಿಟ್ಟು ಹೊಸ ಟೌನ್ಶಿಪ್ ಅನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ಯಾರ ಹುನ್ನಾರಕ್ಕೆ, ಯಾರ ಲಾಭಿಗೋಸ್ಕರ? ಸರ್ಕಾರಕ್ಕೆ ರಿಯಲ್ ಎಸ್ಟೇಟ್ ದಂಧೆ ಆಗ್ಬೇಕು, ಇದರಲ್ಲೂ ದುಡ್ಡು ಮಾಡ್ಬೇಕಾ ನೀವು? ಈಗ ಮೇಲ್ನೋಟಕ್ಕೆ ಇಲ್ಲೇ ಕಂಡು ಬರ್ತಿದೆ 250 ಎಕರೆ ಅಂದ್ರೆ 5,000 ಸೈಟ್ ಆಯ್ತು. 5,000 ಸೈಟ್ ತಾವೇ ಹೇಳ್ತಿದ್ದೀರಿ ಚದುರ ಅಡಿ ನಾವೀಗ 5,000 ಕೊಡ್ತೇವೆ ಫಸ್ಟ್ ಸ್ಟೇಜ್ ಅಲ್ಲಿ ಅಂತ. ಫಾರ್ ಎಕ್ಸಾಂಪಲ್ ಒಂದು ಸೈಟ್ 60 ಲಕ್ಷ ರೂಪಾಯಿ ಆಯ್ತು. ಅಲ್ಲಿಗೆ 5,000 × 60 ಲಕ್ಷ ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಸಾವಿರ ಕೋಟಿ ಆಯ್ತು. ಈಗ ನಾನು ಕೇಳ್ತೀನಿ, ನಿನ್ನೆ ಒಂದು ಪ್ರಶ್ನೆನ ನಾನು ಸರ್ಕಾರಕ್ಕೆ ಮುಂದಿಟ್ಟಿದ್ದೀನಿ, ಒಂದು ಮಾಧ್ಯಮದ ಮುಖಾಂತರ ಕೇಳಲಿಕ್ಕೆ ಬಯಸಿದ್ದೀನಿ. ಈಗ ನೀವು ಬೇರೆ ಗೃಹ ಸರ್ಕಾರದ ಸಹಕಾರಿ ಅಥವಾ ಖಾಸಗಿ ಒಡೆತನದ ಯಾವುದೇ ಲೇಔಟ್ಗಳು ಅಭಿವೃದ್ಧಿ ಪಡಿಸ್ಬೇಕು ಅಂದರೆ ಮಾರ್ಕೆಟ್ ವ್ಯಾಲ್ಯೂಲಿ ಪರ್ಚೇಸ್ ಮಾಡಿ ಅಂತೀರಿ, SR ವ್ಯಾಲ್ಯೂ ಎಲ್ಲೂ ಕೊಡೋದಿಲ್ಲ. ಇವತ್ತು ಬಿಡದಿ ಟೌನ್ಶಿಪ್ ಅಲ್ಲಿ ಅಥವಾ ನೀವು ಪ್ರಕ್ರಿಯೆ ಮಾಡಿರ್ತಕ್ಕಂಥ ಜಾಗದಲ್ಲಿ ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಬಂದು 5-6 ಕೋಟಿ ಇದೆ, SR ವ್ಯಾಲ್ಯೂ ಬಂದು 2.5-3 ಕೋಟಿ ಇದೆ. ನಿಜಕ್ಕೂ ಯಾರಿಗೋ 4,000 ಸೈಟ್ ಕೊಡ್ಲಿಕ್ಕೋಸ್ಕರ ಸಾವಿರಾರು ಜನರು ಇವತ್ತು ಮರಣ ಶಾಸನ ಮಾಡ್ತಿದ್ದೀರಲ್ಲ, ಇವತ್ತು ಸಾವಿರಾರು ಜನರು ಬದುಕನ್ನ ಕತ್ಲೆಗೆ ಹೋಯ್ತಾ ಇದ್ದೀರಲ್ಲ, ಇವತ್ತು ಸಾವಿರಾರು ಜನರು ಬಾಯಿಗೆ ಮಣ್ಣಾಕಿ 4,000 ಜನಕ್ಕೆ ಸೈಟ್ ಕೊಡೋತಕ್ಕಂಥ ಒಂದು ಹುನ್ನಾರ ನಿಮ್ಗೆ ಯಾಕೆ ಬೇಕು? ಯಾರು ಕೇಳಿದ್ರು ನಿಮ್ಮಲ್ಲಿ? ನಮಗೆ ಬಿಡದಿಯಲ್ಲೇ ಟೌನ್ಶಿಪ್ ಮಾಡಿಕೊಡಿ, ಬಿಡದಿಯಲ್ಲೇ ನಾನು ಮನೆ ಕಟ್ಟಬೇಕು ಅಂತ ಯಾರು ಕೇಳಿದ್ದಾರೆ? ಬಹುಶಃ ಇದು ನಿಜಕ್ಕೂ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಸ್ವಲ್ಪನೂ ಕೂಡ ಕಾಮನ್ ಸೆನ್ಸ್ ಇಲ್ಲದೆ ಡೆವಲಪ್ಮೆಂಟ್ ಮಾಡ್ಬೇಕು ಅಂದ್ರೆ ನೀವೇನ್ ಹೇಳಿದ್ರು ಒಪ್ಕೊಬಿಡ್ಬೇಕಾ? ನೀವೇನ್ ಮಾಡಿದ್ರು ಪ್ರಜೆಗಳಾದ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕಾ? ಎಲ್ಲಾನು ನೀವು ಹೇಳ್ದಂಗೆ ಆಗ್ಬೇಕಾ? ಈ ಸಂದರ್ಭದಲ್ಲಿ ನಾನು ಬಹಳ ಮುಖ್ಯವಾಗಿ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಅಲ್ಲ, ನೀವು ಎಲ್ಲೋ ಹೋಗಿ ಈ ಬಿಡದಿ ಏನು ಒಂದು ಐತಿಹಾಸಿಕ ಇತಿಹಾಸ ಇದೆ. ತಮ್ಮನ್ನು ಗೊತ್ತಿರ್ಲಿ, ಇವತ್ತು ಸರ್ಕಾರಕ್ಕೆ, ಪ್ರಜೆಗಳಿಗೆ, ನಾಗರಿಕರಿಗೆ ಗೊತ್ತಿರ್ಲಿ, ಬಿಡದಿ ಅನ್ನೋದು ಒಂದು ಪಾವಿತ್ರಿಕ ಪ್ರಕೃತಿಯ ತಾಣ. ಇಂದಿನ ಕಾಲದಲ್ಲಿ ನಮ್ಮ ಮೈಸೂರಿನ ಮಹಾರಾಜರು ಬೆಂಗಳೂರಿಗೆ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಬಿಡದಿ ಎಂಬ ಪ್ರಕೃತಿ ವನ್ಯದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಬಹಳ ಅದ್ಭುತವಾದ ಪ್ರಕೃತಿ ತಾಣ. ಆ ಗಂಗರ ಕಾಲದಿಂದ ಹಿಡಿದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆವರೆಗೂ ಒಂದು ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಜಾಗ. ಪ್ರತಿನಿತ್ಯ ರಾಜ್ಯದ 7.5 ಕೋಟಿ ಜನತೆಗೆ 6.5 ಲಕ್ಷ ಹಾಲನ್ನ ಕೊಡ್ತಿರ್ತಕ್ಕಂಥ ಬಹಳ ಪುಣ್ಯವಾದಂಥ ಜಾಗ. ಪ್ರತಿನಿತ್ಯ ಸಾವಿರಾರು ಮೆಟ್ರಿಕ್ ಟನ್ ತರಕಾರಿ ಸೊಪ್ಪುಗಳನ್ನ ರಾಜ್ಯದ ರಾಜಧಾನಿಯ ಜನತೆಗೆ ಕೊಡ್ತಿರ್ತಕ್ಕಂಥ ಜಾಗ. ಇವತ್ತು ಅದ್ಭುತವಾದಂಥ ಉತ್ತಮವಾದಂಥ ಮಣ್ಣಿನ ಫಲವತ್ತತೆಯ ಭಂಡಾರವನ್ನು ಹೊಂದಿರತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳಿಂದ ಕ್ರೋಢೀಕೃತವಾದಂಥ ಒಂದು ವಾತಾವರಣದಲ್ಲಿ ನೀವು
ಕಾಂಕ್ರೀಟ್ ಜಂಗಲ್ ಅನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ನಾನು ಹೇಳ್ತೀನಿ ಇದು ಗ್ರೇಟರ್ ಬ್ಯಾಂಗ್ಳೂರ್ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಲ್ಲ, ಇದು ಗೋಲ್ಡನ್ ಬ್ಯಾಂಗ್ಳೂರ್ ಇಂಟಿಗ್ರೇಟೆಡ್ ಕಾಂಕ್ರೀಟ್ ಜಂಗಲ್ ಪ್ರಾಜೆಕ್ಟ್ ಅಂತ ನೇರವಾಗಿ ಸರ್ಕಾರದ ಗಮನಕ್ಕೆ ತರಲು ನಾನು ಮಾಧ್ಯಮದ ಮುಖಾಂತರ ಬಯಸ್ತೇನೆ. ನೀವು ಆ ಗೋಲ್ಡನ್ ಬೆಂಗಳೂರನ್ನ, ಆ ಗಾರ್ಡನ್ ಬೆಂಗಳೂರನ್ನ, ಉದ್ಯಮಿ ನಗರಗಳನ್ನ ಇವತ್ತು ಸ್ಮಶಾನ ಮಾಡಲಿಕ್ಕೆ ಹೊರಟಿದ್ದೀರಿ. ಸ್ವಲ್ಪ ನಿಮಗೆ ಯೋಚನೆ ಬೇಡವಾ? ತೆಂಗಿನ ಮರನ್ನ ನಮ್ಮ ಸನಾತನ ಧರ್ಮದಲ್ಲಿ ಏನಂತ ಕರಿತೀವಿ? ಇವತ್ತು ಒಬ್ಬ ಸಾಮಾನ್ಯ ಪ್ರಜೆ ಒಂದು ತೆಂಗಿನ ಮರವನ್ನು ಕಡಿದು ಮನೆ ಕಟ್ಟಲಿಕ್ಕೆ ಬಯಸ್ಲಿಕ್ಕಿಲ್ಲ. ಅದನ್ನ ಉಳಿಸಿ, ಅದಕ್ಕೆ ಪೂಜೆ ಮಾಡಿ, ಅದಕ್ಕೆ ಒಂದು ಪ್ರತ್ಯೇಕವಾದಂಥ ಜಾಗ ನಿರ್ಮಾಣ ಮಾಡಿ ಮನೆ ಕಟ್ಟುವಂತ ಈ ವ್ಯವಸ್ಥೆಯಲ್ಲಿ, ಈ ಕಾಲಮಾನದಲ್ಲಿ ಸರಿಸುಮಾರು ನೀವು ಇವತ್ತು ಹೆಚ್ಚು ಕಮ್ಮಿ ನಿಮ್ಮ ವರದಿ ಪ್ರಕಾರ 98,000 ತೆಂಗಿನ ಮರವನ್ನ ಕಡಿಲಿಕ್ಕೆ ಹೋಗ್ತಾ ಇದ್ದೀರಲ್ಲ, ಇದು ಸರ್ಕಾರಕ್ಕೆ, ರಾಜ್ಯದ ಜನತೆಯ ಶಾಪ ಒಂದಷ್ಟೇ ಅಲ್ಲ, ಕಲ್ಪವೃಕ್ಷವನ್ನ ಕಡಿದಂತ ಶಾಪನು ಕೂಡ ನಿಮಗೆ ತಟ್ಟದೆ ಬಿಡುತ್ತೆ ಎಂಬ ಪ್ರಶ್ನೆ ನಮ್ಮಲ್ಲೂ ಕೂಡ ಕಾಡ್ತಾ ಇದೆ. ಸರಿಸುಮಾರು 2 ಲಕ್ಷ ವನಗಳ ಮರಣ ಹೋಮವನ್ನ ಮಾಡಿ 4,000 ಜನತೆಗೆ ನೀವು ಸೂರು ಕೊಡ್ಲಿಕ್ಕೆ ಹೊರಟಿದ್ದೀರಲ್ಲ, ನಿಮ್ಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅಥವಾ ಸಾಮಾನ್ಯ ಪ್ರಜ್ಞೆ ಅಥವಾ ಈ ರಾಜ್ಯದ ಜನತೆಯ ಹಿತಾಸಕ್ತಿಯನ್ನು ಕಾಪಾಡುವಂತ ಮನಸ್ಥಿತಿಯಲ್ಲಿ ನೀವಿದ್ದೀರಾ? ಯಾಕ್ರಿ ನಿಮ್ಗೆ ರಿಯಲ್ ಎಸ್ಟೇಟ್ ಮಾಡತಕ್ಕಂಥ ಆಸೆ, ಅಭಿಲಾಷೆ, ಅಪೇಕ್ಷೆ? ಯಾರ ಲಾಭಿಗೋಸ್ಕರ ಮಾಡ್ತಿದ್ದೀರಿ? ಯಾರ ಹುನ್ನಾರಕ್ಕೋಸ್ಕರ ಮಾಡ್ತಿದ್ದೀರಿ? ಸರಿ ಸುಮಾರು 30,000 ಕೋಟಿ ಲಾಭ ಬರುತ್ತೆ ಅಂತ ನೀವೇ ಹೇಳ್ತಿದ್ದೀರಲ್ಲ, ಈ ಲಾಭ ಸರ್ಕಾರಕ್ಕೆ ಯಾಕೆ ಬೇಕು? ಹಂಗಾರೆ ಸರ್ಕಾರಕ್ಕೆ ನಮ್ಮ ಪ್ರಜೆಗಳು ಕಟ್ತಿರೋ ತೆರಿಗೆ ಹಣದ ಮೇಲೆ ನಿಮಗೆ ಒಂದ್ ಸ್ವಲ್ಪನೂ ಬೆಲೆನೇ ಇಲ್ವಾ? ಅದನ್ನೆಲ್ಲ ಮರೆತು ಇನ್ನು ಎಲ್ಲಿ ನೀವು ಹಣವನ್ನ ಮಾಡಬೇಕು ಅಂತಾನೆ ಯೋಚನೆ ಮಾಡಕ್ ಹೋದ್ರೆ, ನೀವು ಪ್ರಜೆಗಳಿಗೋಸ್ಕರ ಇರೋ ಸರ್ಕಾರನ, ಪ್ರಜೆಗಳ ಹಿತ ಕಾಯುವ ಸರ್ಕಾರನ, ರೈತರ ಬದುಕನ್ನ ಕಾಪಾಡುವಂತ ಸರ್ಕಾರನ, ಇವತ್ತು 7.5 ಕೋಟಿ ರಾಜ್ಯದ ಜನತೆಯಲ್ಲಿ 6 ಕೋಟಿಗಿಂತ ಹೆಚ್ಚು ಜನ ರೈತರಿದ್ದೀವಲ್ಲ, ರೈತರ ವಿರುದ್ಧ ನೀವು ರೈತರ ಭೂಮಿಯನ್ನ ಕಸಿದುಕೊಂಡು, ರೈತರನ್ನ ಬೀದಿಗೆ ತಂದು, ರೈತರ ಬದುಕನ್ನ ಇವತ್ತು ಸ್ಮಶಾನದ ಕೂಗಾಗಿ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ನಾನು ಇವತ್ತು ಮಾಧ್ಯಮದ ಮುಖಾಂತರ ಕೇಳಲಿಕ್ಕೆ ನಾನು ಬಯಸ್ತಿದ್ದೀನಿ. ಹಾಗೆ ಬಹಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಸರ್ಕಾರನೇ ಯೋಜನೆ ತಂದಿದೆ, 1 ಗ್ರಾಮ 1 ಹಳ್ಳಿಗೆ 1 ಸ್ಮಶಾನ ಅಂತ. ನಾಚಿಕೆ ಆಗ್ಬೇಕ್ರಿ ನಿಜಕ್ಕೂ. ಸರ್ಕಾರಕ್ಕೆ ಎಷ್ಟು ನಾಚಿಕೆ ಆಗ್ಬೇಕು ಅಂದ್ರೆ ವಿಚಾರದಲ್ಲಿ, ಒಬ್ಬ ವ್ಯಕ್ತಿ ಸತ್ ಮೇಲಾದ್ರೂ ಗೌರವಿತವಾಗಿ ಒಂದು ಸ್ಮಶಾನದಲ್ಲಿ ಮಲಗುವಂತ ವ್ಯವಸ್ಥೆಯನ್ನ ನೀವು ತರ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ತಾವು ವಿಫಲರಾಗಿದ್ದೀರಲ್ಲ, ಇದು ಎಷ್ಟು ಸಮಂಜಸ? ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನಾನು. ರಾಜ್ಯದ 31 ಜಿಲ್ಲಾ ಪಂಚಾಯತ್ಗಳಲ್ಲಿ, 185 ತಾಲೂಕು ಪಂಚಾಯತಿಗಳಲ್ಲಿ ಇವತ್ತು ಹೆಚ್ಚು ಕಮ್ಮಿ 6,022 ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಬರತಕ್ಕಂಥ 3,781 ಗ್ರಾಮಗಳಲ್ಲಿ ಇವತ್ತಿಗೂ ಆನ್ ದ ರೆಕಾರ್ಡ್ 22,000ಕ್ಕಿಂತ ಜಾಸ್ತಿ ಹಳ್ಳಿಗಳಲ್ಲಿ ಸ್ಮಶಾನವೇ ಇಲ್ವಲ್ಲ. ಇದಕ್ಕೆ ಹೊಣೆ ಯಾರು? ಒಂದು ಸ್ಮಶಾನ ಕೊಡುವಂತ ಯೋಗ್ಯತೆ ನಿಮ್ಗಿಲ್ಲ. ಅಲ್ಲೆಲ್ಲ ಫಲವತ್ತಾದ ಕೃಷಿ ಭೂಮಿಯಲ್ಲಿ ಸಾವಿರಾರು ಜನರ ಜೀವನವನ್ನ ಬದುಕಿಸಿ ಬೆಳಗಿಸಿ, ಇದ್ರ ಮುಖಾಂತರ ನಾಡಿನ ಜನತೆಯ ಹಸಿವನ್ನ ನೀಗಿಸುವಂತ ಆ ಜಾಗವನ್ನ ನೀವು ಸ್ವಾಧೀನ ಪಡಿಸ್ಕೊಂಡು, ಅದು ಕಾನೂನಿನ ಉಲ್ಲಂಘನೆಯನ್ನ ಮಾಡಿ ಅದನ್ನ ಸ್ವಾಧೀನ ಪಡಿಸ್ಕೊಂಡು ಇವತ್ತು ನೀವು ಅಲ್ಲಿ ಟೌನ್ಶಿಪ್ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಇದರ ಸಾಧಕ ಬಾಧಕ ನಿಮ್ ಗಮನಕ್ಕಿದೆಯಾ? ಇದ್ರ ಆಯವಾಯಗಳ ಬಗ್ಗೆ ನಿಮ್ಮ ಗಮನ ಇದೆಯಾ? ಯಾರನ್ನ ಕೇಳಿ ಇಲ್ಲಿ ಮಾಡಿದ್ರಿ? ಯಾರು ನಿಮ್ಮನ್ನ ಬಂದು ಕೇಳಿ ಇಲ್ಲಿ ಟೌನ್ಶಿಪ್ ಕೊಡಿ ಅಂತ ಹೇಳಿದ್ರು? ಬಹುಶಃ ಈಗಲಾದ್ರೂ ನಿಮ್ಗೆ ನಾಚಿಕೆ ಆಗ್ಬೇಕು. 30 ವರ್ಷಗಳಿಂದ ಅರ್ಜಿ ಹಾಕಿ ಅಲಿತಿದ್ದಾರೆ ಕಂದಾಯ ಇಲಾಖೆಗೆ. ಇನ್ನೂ ಒಂದು ಸ್ಮಶಾನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತಾವಿನ್ನು ಸಫಲರಾಗಿಲ್ಲ. ಹೇಗೆ ನೀವು ಅಲ್ಲಿ 2,500 ಎಕರೆಯನ್ನ ತಾವು ಭೂ ಸ್ವಾಧೀನ ಪಡಿಸ್ಕೊಳ್ಳಿಕ್ಕೆ ಹೋಗಿದ್ದೀರಿ? ನಿಮ್ಗೆ ಸಾಮಾನ್ಯ ಪ್ರಜ್ಞೆ ಇಲ್ವಾ? ಇದೇ 2013 ಈಗ ಹಳೆಯ ನಮ್ಮ ಭೂಸ್ವಾಧೀನ ಕಾಯ್ದೆ 1894 ಹೊರತುಪಡಿಸಿ 2013 ಒಂದು ನೂತನವಾದಂಥ ಭೂಸ್ವಾಧೀನ ಕಾಯ್ದೆಯನ್ನ ತಂದ್ರಲ್ಲ, ಪಾರದರ್ಶಕತೆ ಕೊಡಬೇಕು, ಪುನರ್ವಸತಿ ಕಲಿಸ್ಕೊಡ್ಬೇಕು ಅಂತ ತಂದ್ರಲ್ಲ. ಈ ಸರ್ಕಾರ, ಅದೇ ನಮ್ಮ ಸುಪ್ರೀಂ ಕೋರ್ಟ್ ಈ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಬಹಳ ಮುಖ್ಯವಾಗಿ 7 ಪ್ರಮುಖವಾದಂಥ ಗೈಡ್ಲೈನ್ಸ್ ಕೊಟ್ಟಿದೆ. ಅದರಲ್ಲಿ ಬಹಳ ಪ್ರಮುಖವಾದಂಥ ಅಂಶ, ಕೃಷಿಗೆ ಯೋಗ್ಯವಾದ ಭೂಮಿಯನ್ನ, ಫಲವತ್ತಾದ ನೀರಾವರಿ ಭೂಮಿಯನ್ನ ವಶಪಡಿಸ್ಕೊಳ್ಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟತೆಯನ್ನ ಕೊಟ್ಟಿದೆ. ನೀವು ಸುಪ್ರೀಂ ಕೋರ್ಟ್ ತೀರ್ಪನ್ನ ಗಾಳಿಗೆ ತೂರಿ ಅದನ್ನ ತಿರಸ್ಕರಿಸಿ ನೀವು ಇದನ್ನ ಇಲ್ಲಿ ಸ್ವಾಧೀನ ಪಡಿಸ್ಕೊಳ್ತಿದ್ದೀರಲ್ಲ, ಇದು ಕಾನೂನಿನ ಉಲ್ಲಂಘನೆ ಎಂಬ ಭಾವನೆ ನಿಮ್ಗೆ ಕಾಡ್ತಾ ಇಲ್ವಾ?
ಬಹುಶಃ ಸುಪ್ರೀಂ ಕೋರ್ಟ್ಗೆ ಬೆಲೆ ಕೊಡದೇ ಇರೋ ಸರ್ಕಾರ ಅಂತ ಏನಾದ್ರು ಇದ್ರೆ ಅದು ಇತ್ತೀಚೆಗೆ ಸರ್ಕಾರವನ್ನ ನಡೆಸ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ದಯಮಾಡಿ ತಾವೀಗ ಆಲ್ರೆಡಿ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದ್ದೀರಿ. 517 ಎಕರೆಗೆ ಪೂರಕವಾಗಿ ಆಲ್ರೆಡಿ ಚೆಕ್ಗಳನ್ನು ವಿತರಣೆ ಮಾಡುವಂತ ತರಾತುರಿಯಲ್ಲಿ ತಾವು ಮಾಡ್ತಿದ್ರಿ. ಇಷ್ಟೊಂದು ಆತುರ ನಿಮಗೆ ಬೇಡಾಗಿರ್ಲಿಲ್ಲ ಅನ್ಸುತ್ತೆ. ನಿಮಗೆ ಕೊಡಬೇಕಾದಂತ ನೀರು, ವಿದ್ಯುತ್, ಶಾಲೆ, ಆಸ್ಪತ್ರೆ ಇದನ್ನ ನೀವು ಮಾಡಬೇಕಾದಂತ ಕೆಲಸ ಬಿಟ್ಟು ಯಾರೋ ಮಾಡಬೇಕಾದಂತ ರಿಯಲ್ ಎಸ್ಟೇಟ್ ಕೆಲಸವನ್ನ ನೀವು ಮಾಡ್ತಿದ್ದೀರಲ್ಲ, ನಿಮಗೆ ನಾಚಿಕೆನೂ ಕೂಡ ಆಗೋದಿಲ್ವ ಅಂತನೂ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳ್ತಾ, ಸಾಧ್ಯವಾದರೆ ನಿಮ್ಗೆ ಸ್ವಲ್ಪ ಮಾನವೀಯತೆ ಏನಾದರೂ ಇದ್ರೆ ಈ ಪ್ರಜೆಗಳ ಒಂದಷ್ಟು ಬದುಕಿನ ಮುಂದಿನ ದಿನಗಳ ಒಳ್ಳೆಯ ಸರ್ಕಾರನ ನೀವು ಕೊಡಬೇಕು ಅನ್ನೋದಿದ್ರೆ ಖಂಡಿತ ಈ ರೀತಿಯ ಒಂದಷ್ಟು ಅವೈಜ್ಞಾನಿಕ ಬೆಳವಣಿಗೆಗಳು, ಖಾಸಗೀಕರಣಗಳು, ಹಾಗೆ ರಾಜ್ಯದ ಜನತೆಯ ವಿರುದ್ಧ ನೀವು ತರ್ತಕ್ಕಂಥ ಒಂದಷ್ಟು ಯೋಜನೆಗಳನ್ನು ಕೈಬಿಟ್ಟು ತಾವು ಏನೇ ಮಾಡಬೇಕಾದ್ರೂ ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಸಮಿತಿಯ ಮುಖಾಂತರ ಆ ಪರಿಸರ ಮತ್ತು ಸ್ಥಳದಲ್ಲಿ ಆಗುವಂತ ಸಾಮಾಜಿಕ ಮೌಲ್ಯಗಳ ಪರಿಣಾಮವನ್ನ ಆತ್ಮಾವಲೋಕನ ಮಾಡಿಕೊಳ್ಳೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಇಂಥ ಯೋಜನೆಯನ್ನ ಸರ್ಕಾರ ಜಾರಿ ತರಲಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಒಂದು ಕಿವಿ ಮಾತನ್ನ ಹೇಳಿ, ಇದನ್ನ ಕಠಿಣವಾಗಿ ಖಂಡಿಸೋದ್ರ ಜೊತೆಗೆ ಕಾನೂನಿನ ರೀತಿಯಲ್ಲಿ ಇದನ್ನು ಕೂಡ ಅಲ್ಲಿಯ ಸ್ಥಳೀಯ ರೈತರು ಕಾನೂನಿನ ಮೊರೆ ಹೋಗಿ ಇದು ಕಾನೂನಿನ ವಿರುದ್ಧ ಸಮರ ಸಾರಿ ಈ ಒಂದು ಬೆಳವಣಿಗೆಯ ಯೋಜನೆಯನ್ನ ಕೈ ಬಿಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಜನತೆಯ ಬಿಡದಿ ಭಾಗದ ರೈತರಿಗೆ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಧೈರ್ಯ, ಆಯುಷ್, ಶಕ್ತಿನೂ ಕೊಡ್ಲಿ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈಗ ಬಹುಶಃ ಇದನ್ನ ನಾವು ಸರಿ ಮಾಡಬೇಕು, ಇದಕ್ಕೆ ಧ್ವನಿ ಎತ್ತಬೇಕು, ಅಥವಾ ಇದನ್ನ ಬಹಳ ಕಠಿಣವಾಗಿ ಇದನ್ನ ಮಾಡಬಾರ್ದು ಅನ್ನ ಹೇಳುವಂತ ಒಂದು ಧೋರಣೆ ಅವ್ರು ಎಲ್ಲೂ ತೋರಿಸ್ತಿಲ್ಲದೆ ಇರೋದ್ರಿಂದ ಬಹುಶಃ ಎಲ್ಲೋ ನಮ್ಮ ವಿರೋಧ ಪಕ್ಷದವರು ನಾವು ಈಗ ಟಾರ್ಚ್ ಹಾಕಿ ಹುಡುಕ್ಬೇಕಾಗತ್ತೆ, ಎಲ್ಲರೂ ಇದ್ದಾರೋ ಇಲ್ಲೋ, ಅಥವಾ ನಿದ್ದೆ ಮಾಡ್ತಾ ಮಲಗಿದಾರೋ, ಅಥವಾ ನಾವೇ ಹೋಗಿ ಅವರನ್ನ ಬಡಿದೆಬ್ಬರಿಸುವ ಕೆಲಸವನ್ನ ಮಾಡಬೇಕಾಗತ್ತೆ. ಖಾಸಗೀಕರಣ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಇದು ಖಾಸಗಿ ಮಾಡಿ ಕಾಸು ಮಾಡಿ ಎಂಬ ಹುನ್ನಾರ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ. ಬಹುಶಃ ತಾವು ಸೇವೆ ಮುಖಾಂತರ ನಾನು ನನ್ನ ನಂಬಿ ಬಂದಂತ ಜನತೆಗೆ ನಾನು ಸೇವೆ ಮುಖಾಂತರ ಋಣ ತೀರಿಸ್ತೀನಿ ಅಂತ ಹೇಳಿ ನೀವು ಪ್ರಮಾಣ ವಚವನ್ನ ಸ್ವೀಕಾರ ಮಾಡಿಬಿಟ್ಟು ಇವತ್ತು ಬಂದ್ಬಿಟ್ಟು ಕೂಡಲೇ ಎಲ್ಲವನ್ನ ಖಾಸಗೀಕರಣ ಮಾಡಿ ಏನೋ ಅಷ್ಟೋ ಇಷ್ಟೋ ನೆಮ್ಮದಿಯಾಗಿ ಬದುಕಿದಂತ ಜನಸಾಮಾನ್ಯರ ಬದುಕಿಗೆ ನೀವು ಮಣ್ಣು ಹಾಕ್ಲಿಕ್ಕೆ ಕೊಟ್ಟಿದ್ದೀರಲ್ಲ, ಒಮ್ಮೆ ನೀವೇ ಆತ್ಮಾವಲೋಕನ ಮಾಡ್ಕೊಳ್ಳಿ. ಇದು ನಿಮ್ಮ ಘನತೆಗೆ ಅಥವಾ ನಿಮ್ಮ ಯೋಗ್ಯತೆಗೆ ಇದು ಧಕ್ಕೆ ತರುವಂತದ ಅಥವಾ ಇಲ್ವಾ, ಪ್ರಾಮಾಣಿಕತೆ ಎಂಬುದನ್ನ ನೀವೇ ವಿಮರ್ಶೆ ಮಾಡ್ಕೊಳ್ಳಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. 100% ಬಹುಶಃ ಈ ವಿಚಾರದಲ್ಲಿ ಎರಡನೇ ಮಾತಿಲ್ಲ. ಬಹುಶಃ ಇವತ್ತು ಅವರು ಹೇಗೆ ಕಾನೂನಿನ ಒಂದು ಅಡಿಯಲ್ಲಿ ಒಂದು ಖಾಸಗೀಕರಣಕ್ಕೆ ಮುಂದಾಳತ್ವವನ್ನು ವಹಿಸಿದ್ದಾರೆ, ಅದೇ ನಿಟ್ಟಿನಲ್ಲಿ ಇದನ್ನು ವಿರೋಧಿಸುವ ಮುಖಾಂತರ ಇವತ್ತೇನು ಕಾನೂನಿನ ಸಂವಿಧಾನದ ಅಡಿಯಲ್ಲೇ ನಾವು ಕೂಡ ಇದನ್ನ ಖಂಡಿತ ನಿರ್ದಾಕ್ಷಿಣ್ಯವಾಗಿ ಈ ಖಾಸಗೀಕರಣ ಬೇಡ ಎಂಬ ಕಾನೂನಿನ ಹೋರಾಟಕ್ಕೆ ಖಂಡಿತ ರೈತ ಕಲ್ಯಾಣ ಮುಂದಾಗತ್ತೆ. ಇದನ್ನ ಕೋರ್ಟ್ ಮುಖಾಂತರ, ಕೋರ್ಟ್ ಮೆಟ್ಲ ಹತ್ತೋದ್ರ ಮುಖಾಂತರ ಇದಕ್ಕೊಂದು ಸ್ಥಗಿತಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಮುಂದಾಳತ್ವವನ್ನು ರೈತ ಕಲ್ಯಾಣ ವಹಿಸುತ್ತೆ. ಈಗ ಎರಡನೇ ಮುಖ್ಯಮಂತ್ರಿಯನ್ನ ನಮ್ಮ ಜನತೆ ನೋಡ್ತಾ ಇದೆ. ಬಹುಶಃ ಇನ್ನ ಮುಖ್ಯಮಂತ್ರಿಗಳವರಿಗೆ ಅವರ ಸಚಿವ ಸಂಪುಟಗಳನ್ನೇ ಭದ್ರ ಮಾಡಿಕೊಳ್ಳುವಂತ ವ್ಯವಸ್ಥೆಯಲ್ಲಿ ದಿನನಿತ್ಯದ ಕೆಲಸವನ್ನ ಮಾಡ್ತಿದ್ದಾರೆ. ಬಹುಶಃ ಇನ್ನು ಎರಡನೇ ಹಂತದ ಮಂತ್ರಿಮಂಡಲವನ್ನ ರಚನೆ ಮಾಡಿಲ್ಲ. ಅವ್ರಿಗೀಗ ಆಲ್ರೆಡಿ ಇದರ ಬಗ್ಗೆ ಚಿಂತನೆ ಮಾಡುವಷ್ಟು ಸಮಯ ಅವ್ರ ಹತ್ರ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಬಹುಶಃ ಅವ್ರ ಬಗ್ಗೆ ಎಲ್ಲೋ ಒಂದ್ ಕಡೆ ನನ್ಗೆ ಹೆಮ್ಮೆ ಇದೆ. ಮೊನ್ನೆ ಹೇಳ್ತಾ ಇದ್ರು, ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ನಮಸ್ಕರಿಸಿ ಮೆಟ್ಟಲೇರಿ ಒಳಗೆ ಬಂದಂಥ ಒಂದು ಹೃದಯಾಂತಿಕೆಯನ್ನು ನಾವು ನೋಡಿ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನಿಜಕ್ಕೂ ನೀವು ಇತ್ತೀಚಿನ ಪ್ರಸಕ್ತ ಸಾಲಿನಲ್ಲಿ ಎರಡನೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸ್ಕೊಂಡಿದ್ದೀರಿ. ಜನಕ್ಕೆ ನೆಮ್ಮದಿಯ ಒಂದು ಸರ್ಕಾರವನ್ನ ನಾನು ಕೊಡ್ತೇನೆ ಅಂತ ಹೇಳಿದಿರಿ. ಜನರ ಋಣ ತೀರಿಸುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದಿರಿ. ಅದರಲ್ಲೂ ಕೂಡ ರೈತರ ಸಮುದಾಯಕ್ಕೆ ಹೆಚ್ಚಿನ ಒತ್ತನ್ನ ಕೊಡ್ತೇನೆ ಅಂತ ಹೇಳಿದಿರಿ. ನೊಂದವರ ಪರ ನಾನು ನಿಲ್ತೇನೆ ಅಂತ ಹೇಳಿದಿರಿ. ಹಾಗಾಗಿ ಇದನ್ನೆಲ್ಲ ಕ್ರೋಢೀಕರಿಸಿ ನಿಜಕ್ಕೂ ನಿಮ್ಮಲ್ಲಿ
ತಾವು ಏನು ಮುಖ್ಯಮಂತ್ರಿ ಆಗಬೇಕು ಎಂಬ ಹಂಬಲ ಎಷ್ಟು ಇತ್ತು ಅದನ್ನ ಹೊರತುಪಡಿಸಿ ತಾವು ಮುಖ್ಯಮಂತ್ರಿ ಆಗಿದ್ದೀರಿ. ನಿಜಕ್ಕೂ ರಾಜ್ಯದ ಋಣ ತೀರಿಸಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ನಿಮ್ಗೆ ಒದಗಿ ಬಂದಿದೆ. ಹಾಗಾಗಿ ತಾವು ಏನಿವತ್ತು ಖಾಸಗೀಕರಣ ಮಾಡಬೇಕು ಅಂತ ಹೊರಟಿದ್ದೀರಿ, ಇದು ನಮ್ಮ ಈ ಖಾಸಗೀಕರಣ ಬಾಲ್ ನಿಮ್ ಗೋಲಲ್ಲಿದೆ. ದಯಮಾಡಿ ಇದನ್ನ ಒಳಗಡೆ ಬಿಟ್ಕೊಳ್ಳುವಂತ ಕೆಲಸವನ್ನ ತಾವು ಮಾಡಿ 7.5 ಕೋಟಿ ಜನತೆಯ ಶಾಪಕ್ಕೆ ನೀವು ಗುರಿಯಾಗಬೇಡಿ. ನಿಮ್ಮ ಬಾಲ್ ಈ ಏನ್ ಖಾಸಗೀಕರಣ ಬಾಲ್ ಅನ್ನ ಒದೆಯೋದ್ರ ಮುಖಾಂತರ ನಾನು ಕೂಡ ಒಂದು ಒಳ್ಳೆಯ ಮುಖ್ಯಮಂತ್ರಿ ಆದೆ ಎಂಬ ಒಂದಷ್ಟು ಆತ್ಮತೃಪ್ತಿಯನ್ನ ತಮಗೆ ಅಜ್ಜಯ್ಯ ಆಶೀರ್ವದಿಸ್ಲಿ. ಆ ಭಗವಂತ ನಿಮಗೆ ಒಳ್ಳೆ ಮನಸ್ಸನ್ನ ಕೊಟ್ಟು ಈ ಖಾಸಗೀಕರಣವನ್ನ ಕೈ ಬಿಡ್ಲಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.